Good morning, students. Today in this class, to solve the problems on sum of first n terms of an AP. The sum of the first n terms of an AP formula is given by Sn equals n by 2 into 2a plus n minus 1 into d. If there are only n terms in an AP, then an equals L. an ಅಂತಂದ್ರೆ last term equals L. L means last term. ಲಾಸ್ಟ್ ಕ್ಲಾಸ್ ಅಲ್ಲಿ nth ಟರ್ಮ್ ಆಫ್ ಎನ್ AP ಫೈಂಡ್ ಔಟ್ ಮಾಡಿದ್ರಿ. ಈಗ an ಅಂದ್ರೆ ಲಾಸ್ಟ್ ಟರ್ಮ್. an ಬದಲಾಗಿ ನಾವೇನ್ ಮಾಡ್ತಿದೀವಿ, L ಅನ್ನ ಯೂಸ್ ಮಾಡ್ತೀವಿ. L is the last term. Sn equals n by 2 into a plus L. ಈ ಸಮ್ ಅಂದ್ರೆ SUM ಸಮ್ ಆಫ್ ದಿ ಫೈಂಡ್ ದಿ ಸಮ್ ಆಫ್ ಅಂತ ಕೇಳಿದಾಗ Sn equals n by 2 into 2a plus n minus 1 into d ಆ ಫಾರ್ಮುಲಾ ಯೂಸ್ ಮಾಡ್ಬೋದು. ಇಲ್ಲ Sn equals n by 2 into a plus L ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಫೈಂಡ್ ಔಟ್ ಮಾಡ್ಬೋದು. L means last term. The first problem is find the sum of the 2, 7, 12 up to 10 terms ಅಂತ ಹೇಳಿದ್ದಾರೆ. Find the sum ಅಂತಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂದ್ರೆ Sn equals sum of n terms ಅಂತ. Sum of n terms means Sn equals n by 2 into 2a plus n minus 1 into d is given by given first term is a is 2, a equals 2, d equals a2 minus a1, a2 is 7 minus 2, d equals 7 minus 2 is 5. ಇಲ್ಲಿ up to 10 terms means n ಅಂದ್ರೆ n ಅನ್ನ ಕೊಟ್ಟಿದ್ದಾರೆ. n ಅಂದ್ರೆ ಎಷ್ಟು 10. n equals 10. ಏನ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದು, ಫೈಂಡ್ ದಿ ಸಮ್ ಆಫ್ ಅಂದ್ರೆ Sn equals ಕ್ವಶನ್ ಮಾರ್ಕ್. ಈ ವ್ಯಾಲ್ಯೂಸ್ಗಳನ್ನ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾ ಹೋಗಿ. n ಅಂತಂದ್ರೆ n ಇರೋ ಪ್ಲೇಸಿಗೆ ಅಪ್ಲೈ ಮಾಡ್ಬೋದು. ಅಂದ್ರೆ S10 equals n ಅಂತಂದ್ರೆ ಎಷ್ಟು 10 by 2 a ಅಂದ್ರೆ 2 into a ಅಂತ 2 into a ಅಂದ್ರೆ 2 plus n 10 minus 1 d ಅಂದ್ರೆ 5. ನೆಕ್ಸ್ಟ್ 2 ಇಂದ 10 ಡಿವೈಡ್ ಮಾಡಿ ಎಷ್ಟು ಬರ್ತದೆ, 2 5s 5, 2 2s 4 ಪ್ಲಸ್ 10 minus 1 9 into 5 next 5 4 plus 9 5s 45 5 into 4 plus 45 ನ ಆಡ್ ಮಾಡಿ 49 into 5 ಮಲ್ಟಿಪ್ಲೈ ಮಾಡಿ 49 into 5 9s 45 ಗೆ 5 4 ಕ್ಯಾರಿ 5 4s 20 plus 4 24. ಅಂದ್ರೆ 49 into 5 ಮಲ್ಟಿಪ್ಲೈ ಮಾಡಿದ್ರೆ 245. ಅಂದ್ರೆ S10 answer is 245. The second problem is find the sum of the minus 37, minus 33, minus 29 up to 12 terms given. A equals first term minus 37, d equals a2 minus a1, a2 is minus 33 ಇಲ್ಲಿ ಮೈನಸ್ ಇದೆ, ಫಸ್ಟ್ ಮೈನಸ್ ಹಾಕೊಬೇಕು.
ನೆಕ್ಸ್ಟ್ A1 ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳೋಣ. ಯಾಕೆ ಬ್ರಾಕೆಟ್ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ -37 ಇದೆ, ಇಲ್ಲಿ ಮೈನಸ್ ಬಂದಿದೆ, ಹಾಗಾಗಿ ನಾವು ಬ್ರಾಕೆಟ್ ಯೂಸ್ ಮಾಡ್ಕೊಂಡು ಬರ್ಕೊಬೇಕು. -37 -33 ಈ ಮೈನಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 37 30 ಪ್ಲಸ್ 37 -33 ಒಂದು ಮೈನಸ್ ಇದೆ ಪ್ಲಸ್ ಇದೆ ಸಬ್ಟ್ರಾಕ್ಟ್ ಮಾಡಿ ಪ್ಲಸ್ 37 ಅಲ್ಲಿ -33 ಸಬ್ಟ್ರಾಕ್ಟ್ ಆಯಿತು ಅಂದರೆ 4 ಪ್ಲಸ್ 4 D equals 4. Formula is Sn equals n/2 into 2a plus n-1 into D. Yes, ಇಲ್ಲಿ 12 ಟರ್ಮ್ಸ್ ಅಂತ ಇದೆ. ಟರ್ಮ್ಸ್ ಮೀನ್ಸ್ n ಅಂದ್ರೆ n ಅಂದ್ರೆ 12. n equals 12. ಫೈಂಡ್ ದಿ ಸಮ್ ಅಂತ ಹೇಳಿರೋದ್ರಿಂದ Sn equals ಕ್ವಶನ್ ಮಾರ್ಕ್. ಇಲ್ಲಿ ವ್ಯಾಲ್ಯೂಸ್ ಅಪ್ಲೈ ಮಾಡ್ತಾ ಹೋಗಿ. S 12 equals 12/2. 2a ಅಂದ್ರೆ 2 into a. 2 into a is -37 plus n is 12 minus 1. D is 4. Next 2 ಇಂದ 12 ಡಿವೈಡ್ ಮಾಡಿ 2 6 12. 2 into a ಅಂದ್ರೆ 2 into -37 ಮಲ್ಟಿಪ್ಲೈ ಮಾಡಬೇಕು. 2 into -37 ಇಲ್ಲಿ -37 into 2 2 7s are 14 14ಗೆ 4 1 ಕ್ಯಾರಿ 2 3s are 6 6 plus 1 7 ಅಂದ್ರೆ -74 plus 12 minus 1 12 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 11. ಇಲ್ಲಿ ಇಂಟು ಡಿ ಇರೋದ್ರಿಂದ ಇಂಟು 4 ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ 11 into 4 6 into -74 plus 11 4s are 44 6 into -74 plus 44 ಇದೆ. ಒಂದು ಮೈನಸ್ ಪ್ಲಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಿದ್ರೆ -30 ಬರುತ್ತೆ. -74 ಅಲ್ಲಿ +44 ನ ಸಬ್ಟ್ರಾಕ್ಟ್ ಮಾಡಿದ್ರೆ -30. ಈಗ -30 into 6 -30 into 6 ಮಲ್ಟಿಪ್ಲೈ ಮಾಡಬೇಕು -180 ಅಂದ್ರೆ S12 is -180. The next problem is find the sum of 34 plus 32 plus 30 plus up to plus 10. ಸ್ಟೂಡೆಂಟ್ಸ್ ಇಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಾರೆ. ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಏನಾಗ್ತಿತ್ತು, ಟರ್ಮ್ಸ್ ಗಳನ್ನ ಕೊಡ್ತಿದ್ರು, ಎನ್ ಕೊಡ್ತಿದ್ರು, ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಿದ್ರಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಎನ್ ಕೊಟ್ಟಿಲ್ಲ, ನೀವು ಎನ್ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಎನ್ ಬದಲಾಗಿ ಎಷ್ಟು ಕೊಟ್ಟಾರೆ, ಲಾಸ್ಟ್ ಟರ್ಮ್ ಕೊಟ್ಟಾರೆ. ಲಾಸ್ಟ್ ಟರ್ಮ್ ಇಸ್ +10 ಕೊಟ್ಟಿದ್ದಾರೆ. ನೀವು ಎನ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ಸಮ್ಗೆ ಫಾರ್ಮುಲಾಗೆ ಹಾಕ್ಬೇಕು. ಅಂದ್ರೆ ಫೈಂಡ್ ದ ಸಮ್ ಆಫ್ ಅಂತ ಕೇಳಿದ್ರಿಂದ Sn ಫಾರ್ಮುಲಾನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ Sn ಫಾರ್ಮುಲಾ ಫೈಂಡ್ ಔಟ್ ಮಾಡೋದಕ್ಕಿಂತ ಫಸ್ಟ್ ನೀವು ಎನ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ರಿ. ಎನ್ ಬೇಕು ಅಂತಂತಂದ್ರೆ ನೀವು An ಫಾರ್ಮುಲಾನ ಅಪ್ಲೈ ಮಾಡಬೇಕು. An equals a plus n-1 into D. ಆ ಫಾರ್ಮುಲಾ ಯೂಸ್ ಮಾಡಿ ಎನ್ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ Sn ಫಾರ್ಮುಲಾಕ್ಕೆ ಹಾಕ್ಬೇಕು. ಫಸ್ಟ್ ಗಿವನ್ A equals 34, D equals A2 minus A1, A2 is 32 minus A1 34, D equals 32 ಅಲ್ಲಿ -34 ಸಬ್ಟ್ರಾಕ್ಟ್ ಮಾಡಿದ್ರೆ -2. ನೆಕ್ಸ್ಟ್ ಎನ್ ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎನ್ ಕೊಟ್ಟಿಲ್ಲ, ಟರ್ಮ್ಸ್ ಗಳನ್ನ ಕೊಟ್ಟಿಲ್ಲ, ಹಾಗಾಗಿ ಎನ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂದ್ರೆ ಎನ್ ನ ಕೊಟ್ಟಿದ್ದಾರೆ. ಲಾಸ್ಟ್ ಟರ್ಮ್ ಅಂದ್ರೆ An is 10. ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಫೈಂಡ್ ದ ಸಮ್ ಮತ್ತೆ Sn ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಈಗ ಎನ್ ಫಸ್ಟ್ ನ ಫೈಂಡ್ ಔಟ್ ಮಾಡ್ಕೊಬೇಕು ಅಂದ್ರೆ An ಫಾರ್ಮುಲಾ ಯೂಸ್ ಮಾಡಿ
an equals a plus n minus 1 into d. an is 10. 10 equals a ಅಂದ್ರೆ 34 plus n as it is n ಹೇಗಿರುತ್ತೋ ಹಾಗೆ ಬರ್ಕೊಳ್ರಿ n minus 1. d is minus 2. minus 2. 10 equals 34 plus minus 2 ಇಂದ n minus 1 ನ ಮಲ್ಟಿಪ್ಲೈ ಮಾಡಿ minus 2 into n minus 2n ಆಗುತ್ತೆ. minus 2 into n minus 2n. next minus 2 into minus 1 minus into minus plus 2 ones are 2. 10 equals plus 34 plus 2 numbers na add ಮಾಡ್ಕೊಳ್ಳಿ 36 minus 2n 10 RHS ನ LHS ತಗೊಳ್ರಿ plus 36 ಇದಿದ್ದು minus 36 ಆಗುತ್ತೆ. minus 36 equals minus 2n. 10 plus 10 minus 36 minus 26 equals minus 2n. ಇಲ್ಲಿ ಎರಡೂ ಕಡೆನೂ ಮೈನಸ್ ಇದೆ, ಹಾಗೆ ಮೈನಸ್ ನ ಈಸಿಯಾಗಿ ಕ್ಯಾನ್ಸಲ್ ಮಾಡಿ 26 equals 2n. ನಮಗೆ 2n ವ್ಯಾಲ್ಯೂ ಬೇಕಾಗಿರೋದ್ರಿಂದ LHS ನ RHS ತಗೊಳ್ಳಿ, RHS ನ LHS ತಗೊಳ್ಳಿ. 2n equals 26. n equals 26. ಇಲ್ಲಿ 2 into n ಇಂಟು ಇರೋದು ಈಕ್ವಲ್ಸ್ ಇಂದ RHS ಗೆ ಬಂದ್ರೆ ಡಿವೈಡ್ ಬೈ ಆಗುತ್ತೆ. 26 divided by 2. 2 ಇಂದ 26 ಡಿವೈಡ್ ಮಾಡಿದ್ರೆ 2 13s 26. n equals 13. ಈಗ n ವ್ಯಾಲ್ಯೂ ಸಿಕ್ತು ನಿಮಗೆ. ಈ n ವ್ಯಾಲ್ಯೂನ ಅಲ್ಲಿ ಫೈಂಡ್ ದ ಸಮ್ ಅಂತ ಕೇಳಿದ್ದಾರೆ. find the sum formula Sn equals n by 2 into 2a plus n minus 1 into d. Sn equals n by 2 into 2a plus n minus 1 into d. Yes, n is 13 equals 13 by 2 into 2a. 2 into a. 2 into a is 34 plus n is 13. 13 minus 1. d is minus 2. 2 ಇಂದ 13 ಈಸಿಯಾಗಿ ಡಿವೈಡ್ ಆದ್ರೆ ಡಿವೈಡ್ ಮಾಡಿ, ಇಲ್ಲ ಆಗ್ಲಿಲ್ಲ ಅಂದ್ರೆ ಅದು ಹಾಗೆ ಬರ್ಕೊಳ್ರಿ. 13 by 2. 2 into 34. 2 into 34 ಮಲ್ಟಿಪ್ಲೈ ಮಾಡಿದ್ರೆ 2 into 34. 4 2s are 8. ನೆಕ್ಸ್ಟ್ 3 2s are 6 ಅಂದ್ರೆ 68 ಬರುತ್ತೆ. 2 34 is 68 ಪ್ಲಸ್ 13 ಅಲ್ಲಿ ಮೈನಸ್ 1 ಸಬ್ಟ್ರಾಕ್ಟ್ ಮಾಡಿದ್ರೆ 12. 12 into minus 2. 13 by 2 68. ಇಲ್ಲಿ 12 into ಪ್ಲಸ್ 12 into minus 2 ನ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ into ಮೈನಸ್ ಮೈನಸ್ 12 2s are 24. 13 by 2 into 68 ಅಲ್ಲಿ ಮೈನಸ್ 24 ನ ಸಬ್ಟ್ರಾಕ್ಟ್ ಮಾಡ್ರಿ. ಎಷ್ಟು ಬರುತ್ತೆ? 44 ಬರುತ್ತೆ. 68 ಅಲ್ಲಿ ಮೈನಸ್ 24 ನ ಸಬ್ಟ್ರಾಕ್ಟ್ ಮಾಡಿದ್ರೆ 44. ಇಲ್ಲಿ 13 by 2 into 44 ಆಗುತ್ತೆ. ಇಲ್ಲಿ 2 ಇಂದ 44 ನ ಡಿವೈಡ್ ಮಾಡಿ ಈಸಿಯಾಗಿ ಡಿವೈಡ್ ಆಗುತ್ತೆ ನೋಡಿ. 2 22s ಅಂದ್ರೆ 2 2s are 4. 2 2s are 4. 13 ಇಲ್ಲಿ ಇಂಟು ಇರೋದ್ರಿಂದ 13 into 22. 13 into 22 ಮಲ್ಟಿಪ್ಲೈ ಮಾಡಿದ್ರೆ 286 ಬರುತ್ತೆ ನೋಡಿ. 286 ಅಂದ್ರೆ ಎಸ್ 13 is 286. ನೀವು ಈ ಫಾರ್ಮುಲಾನಾರ ಅಪ್ಲೈ ಮಾಡ್ಬೋದು, ಇಲ್ಲ ಅವಾಗಲೇ ಒಂದು ಫಾರ್ಮುಲಾ ಹೇಳಿದೆ, Sn equals n by 2 into a plus l. ಆ ಫಾರ್ಮುಲಾ ಹಾಕಿ ತೋರಿಸ್ತೀನಿ ನೋಡಿ, ಆನ್ಸರ್ ಈಸ್ ಸೇಮ್ ಬರುತ್ತೆ ನೋಡಿ.
Sn equals n by 2 into a plus l. ಇಲ್ಲಿ n is 13 by 2 a ಅಂತಂದ್ರೆ 34 ಪ್ಲಸ್ l ಅಂತಂದ್ರೆ an ಅಂತ l ಅಂದ್ರೆ ಲಾಸ್ಟ್ ಟರ್ಮ್ ಅಂದ್ರೆ an ಅಂದ್ರೆ ಲಾಸ್ಟ್ ಟರ್ಮ್ ಎಷ್ಟಿದೆ ಇಲ್ಲಿ 10 ಇದೆ ಪ್ಲಸ್ 10 13 by 2 34 plus 10 ಅನ್ನ ಆಡ್ ಮಾಡಿದ್ರೆ 44 ಬರುತ್ತೆ 2 ಇಂದ 44 ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ 2 ಇಂದ 45 ಎಷ್ಟು ಅವರ್ತಿ ಡಿವೈಡ್ ಆಗುತ್ತೆ ಅಂತಂದ್ರೆ 22 13 into 22 ನ ಮಲ್ಟಿಪ್ಲೈ ಮಾಡಿದ್ರೆ 286 ಅಂದ್ರೆ ಎಸ್ 13 is 286 ನೀವು ಈ ಫಾರ್ಮುಲಾರೆ ಹಾಕಿ ಮಾಡಬಹುದು ಇಲ್ಲ ಈ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಇಸ್ ಸೇಮ್ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಇನ್ ಆನ್ ಎಪಿ ಗಿವನ್ ಇಲ್ಲಿ ಎಪಿ ಕೊಟ್ಟಿಲ್ಲ ಡೈರೆಕ್ಟ್ ವ್ಯಾಲ್ಯೂನೇ ಕೊಟ್ಟಿದ್ದಾರೆ a equals 5 d equals 3 an equals 50 find n and sn ಏನನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ n ಅನ್ನ ಫೈಂಡ್ ಔಟ್ ಮಾಡಬೇಕು ನೆಕ್ಸ್ಟ್ ಮತ್ತೆ sn ಅನ್ನ ಫೈಂಡ್ ಔಟ್ ಮಾಡಬೇಕು ಗಿವನ್ a equals 5 d equals 3 ಡೈರೆಕ್ಟ್ ವ್ಯಾಲ್ಯೂಸ್ ಗಳನ್ನೇ ಕೊಟ್ಟಿದ್ದಾರೆ an equals 50 n equals question mark sn equals question mark n ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು n ನ ಫಸ್ಟ್ ಫೈಂಡ್ ಔಟ್ ಮಾಡಿದ್ರೆ ಮಾತ್ರ sn ಫಾರ್ಮುಲಾಕ್ಕೆ ಹಾಕಕ್ಕೆ ನಮಗೆ ಈಸಿ ಆಗುತ್ತೆ ಬಟ್ n ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ an ಫಾರ್ಮುಲಾ ಯೂಸ್ ಮಾಡ್ಕೊಳ್ರಿ an equals a plus n minus 1 into d ಇಲ್ಲಿ an ವ್ಯಾಲ್ಯೂ ಕೊಟ್ಟಿದ್ದಾರೆ an is 50 equals a is 5 plus n ಅನ್ನೇ ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದ್ರಿಂದ n ಅನ್ನ ಹಾಗೆ ಬರ್ಕೊಳ್ರಿ n minus 1 into d value is 3 50 equals 5 plus 3 ಇಂದ ಮಲ್ಟಿಪ್ಲೈ ಮಾಡಿ 3 into n 3n minus 3 ones are 3 50 equals plus 5 minus 3 answer is 2 plus 3n 50 plus 2 ನ LHS ಸೈಡ್ ತಗೊಂಬಂದ್ರೆ minus 2 ಆಗುತ್ತೆ minus 2 equals 3n 50 minus 2 is 48 equals 3n equals 48 ನಮಗೆ n ವ್ಯಾಲ್ಯೂ ಬೇಕಾಗಿರೋದ್ರಿಂದ n ನ ಲೆಫ್ಟ್ ಹ್ಯಾಂಡ್ ಅಲ್ಲೇ ಇಟ್ಕೊಂಡು n equals 48 divided by 3 ಇಂದ 48 ಎಷ್ಟು ಅವರ್ತಿ ಡಿವೈಡ್ ಆಗುತ್ತೆ ಅಂದ್ರೆ 3 ones are 3 1 ಕ್ಯಾರಿ 18 ಆಗುತ್ತೆ 3 6 18 n equals 16 ಆಯ್ತು ನೆಕ್ಸ್ಟ್ sn ಫಾರ್ಮುಲಾ sn ಕೂಡ ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದ್ರಿಂದ sn ಫಾರ್ಮುಲಾನ ಅಪ್ಲೈ ಮಾಡಿ sn ಈಗ sn ಎರಡು ಫಾರ್ಮುಲಾಸ್ ಇದಾವೆ n/2 into 2a plus n minus 1 into d ಆ ಫಾರ್ಮುಲಾನ ಯೂಸ್ ಮಾಡಿ ಅಥವಾ sn equals n/2 into a plus l ಎರಡರಲ್ಲಿ ಯಾವ ಫಾರ್ಮುಲಾನ ಯೂಸ್ ಮಾಡಬಹುದು yes 16 equals 16 divided by 2 a is 5 plus l ಅಂದ್ರೆ ಲಾಸ್ಟ್ ಟರ್ಮ್ ಅಂದ್ರೆ an equals l an is 50 ಇಲ್ಲಿ because l equals an s 16 equals 16 divided by 2 ಇಂದ ಎಷ್ಟು ಆವರ್ತಿ ಹೋಗುತ್ತೆ 2 8s 16 5 plus 50 ಆಡ್ ಮಾಡಿ 55 s 16 equals 55 into 8 ಮಲ್ಟಿಪ್ಲೈ ಮಾಡಿ 55 into 8 5s
8 5s are 40, 4 0 4 carry, 8 5s are 40, 40 plus 4 44, ಅಂದ್ರೆ 440. Yes, 16 is 440. Okay students, homework is find the sum of the first 22 terms of the AP, 8, 3 minus 2. Next is find the sum of 0.6, 1.7 and 2.8 up to 100 terms. Next find the sum of 7 plus 10 into 1 by 2. ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದೆ, ಅದನ್ನ ಇಂಪ್ರಾಪರ್ ಆಗಿ ಮಾಡ್ಕೊಂಡು ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಇನ್ನೇನು ಎ ಪಿ ಗಿವನ್, ಇಲ್ಲಿ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ಗಳನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ಏನೇನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರೇ. ಫೈಂಡ್ ಡಿ ಅಂಡ್ ಎಸ್ 13 ಇನ್ ಆನ್ ಎ ಪಿ. ಇಲ್ಲಿ ಇಲ್ಲಿ ಫೋರ್ತ್ ಪ್ರಾಬ್ಲಮ್ ಅಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲಿ ಎ 13 ಅಂತಂತಂದ್ರೆ ಎ ಎನ್ ಈಕ್ವಲ್ಸ್ 35 ಅಂತ, ಎನ್ ವ್ಯಾಲ್ಯೂ 13 ಆಗುತ್ತೆ. ಎ 13 ಪ್ಲೇಸಿಗೆ ನೀವು 35 ಹಾಕಲ್ರಿ. ನೆಕ್ಸ್ಟ್ ಇನ್ನೇನು ಎ ಪಿ ಗಿವನ್ ಎ 12 ಈಕ್ವಲ್ಸ್ 37 and D equals 3. Find A and S 12. ಇಲ್ಲಿ A12 ಅಂದ್ರೆ AN ಅಂತ n ಇರೋ ಪ್ಲೇಸಿಗೆ 12 ಹಾಕಬೇಕು, ಅಂದ್ರೆ A12 equals 37. ಮತ್ತೆ A and S12 ನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಇನ್ನೇನು AP A3 is 15, S10 is 125. Find D and A10. ಇಲ್ಲಿ AN ಫಾರ್ಮುಲಾ ಹಾಕೊಂಡು ಮಾಡಿ, ನೆಕ್ಸ್ಟ್ SN ಫಾರ್ಮುಲಾ ಹಾಕೊಂಡು ಮಾಡಿ. ಅಲ್ಲಿ ಈಕ್ವೇಶನ್ 1 and 2 ಸಿಗುತ್ತೆ ನಿಮಗೆ. ಈಕ್ವೇಶನ್ 1 and 2 ತಗೊಂಡು ಡಿ ವ್ಯಾಲ್ಯೂ ಮತ್ತೆ A10 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಇನ್ನೇನು AP A equals 3 and N equals 8, S 192, S ಅಂದ್ರೆ SN equals 192. Find D. Okay students, continue the next class.